ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ನಿನ್ನೆ ಕ್ಲಾಸ್ನಲ್ಲಿ ನಾನು ನಿಮಗೆ ಗುಣಿತ ಅಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೆ. ಓಕೆನಾ? ಕಂಪ್ಲೀಟಾಗಿ ನಾನು ಹಳಕ್ಷಜ್ಞೆವರೆಗೂ ನಾನು ನಿನ್ನೆ ಫಿನಿಷ್ ಮಾಡಿದ್ದೀನಿ. ಓಕೆನಾ? ಪ್ರೀವಿಯಸ್ ಕ್ಲಾಸ್ನಲ್ಲಿ ಸ್ವರಗಳು, ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ, ನಂತರ ಸಂಯುಕ್ತ ಅಕ್ಷರಗಳು ಎಂದರೇನು, ಗುಣಿತ ಅಕ್ಷರಗಳು ಎಂದರೇನು, ಓಕೆನಾ? ಇವೆಲ್ಲದರ ಬಗ್ಗೆ ನಾವು ಕಂಪ್ಲೀಟಾಗಿ ಸ್ಟಡಿಯನ್ನು ಮಾಡಿದ್ದೀವಿ. ಓಕೆನಾ? ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ರೀಸೆಂಟಾಗಿ ಯಾವ ಥರ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ, ಇವಾಗ ರೀಸೆಂಟಾಗಿ ಯಾವ ಥರ ಕ್ವಶನ್ಸ್ಗಳು ಬರ್ತಾವಿದೆ, ಯಾವ ಥರ ಕೇಳ್ತಾ ಇದ್ದಾರೆ. ಓಕೆನಾ? ಅದರ ಮೇಲೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ ಗೈಸ್, ಲೆಟ್ಸ್ ಸ್ಟಾರ್ಟ್. ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಓಕೆ, ನೋಡಿ, ಮೊದಲನೇದು ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಓಕೆನಾ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಇವುಗಳನ್ನು ಮೊದಲನೇದಾಗಿ ಇದನ್ನು ಏನು ಹೇಳ್ತೀವಿ? ಅ, ಆ, ಇ, ಉ, ಊ, ಋ, ಎ, ಐ, ಓ, ಔ, ಅಂ, ಆ. ಇವು ಸ್ವರಗಳು. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಕ, ಖ, ಘ, ಘ, ಞ. ಇದು ಮೊದಲನೇ ಲೈನು. ವ್ಯಂಜನಗಳಲ್ಲಿ ಬರೋದು ಇದು ಮೊದಲನೇ ಲೈನು. ಕ, ಖ, ಘ, ಘ, ಞ. ಈ ಲೈನ್ನ ನಾವು ಏನಂತ ಹೇಳ್ತೀವಿ ಅಂದರೆ ಕ ವರ್ಗ ಅಂತ ಹೇಳ್ತೀವಿ. ಓಕೆನಾ? ಕ್ವಶನ್ ಬರುತ್ತೆ, ಕ ವರ್ಗ ಯಾವುದು ಅಂತ ಕೇಳ್ತಾರೆ. ಕ ವರ್ಗ ಯಾವುದು ಎಂದರೆ ಕ, ಖ, ಘ, ಘ, ಞ. ಓಕೆನಾ? ಕ ವರ್ಗ ಇವುಗಳನ್ನ ನಾವು ಏನಂತ ಹೇಳ್ತೀವಿ ಅಂದರೆ ಕಂಠಾಕ್ಷರಗಳು ಅಂತ ನಾವು ಹೇಳ್ತೀವಿ. ಕಂಠಾಕ್ಷರಗಳು ಅಂದರೆ ಕಂಠದಿಂದ ನಾವು ಅವುಗಳನ್ನ ಹೇಳೋಕ್ಕೆ ಹೇಳ್ತೀವಿ. ಓಕೆನಾ? ಅದಕ್ಕೆ ನಾವು ಅವುಗಳನ್ನ ಏನಂತ ಹೇಳ್ತೀವಿ ಅಂದರೆ ಕಂಠಾಕ್ಷರಗಳು ಅಂತ ನಾವು ಹೇಳ್ತೀವಿ. ಓಕೆನಾ? ಕ, ಖ, ಗ, ಘ, ಞ ಜೊತೆ ಕಂಠಾಕ್ಷರಗಳಲ್ಲಿ ಮತ್ತೆ ಬರೋದು ಯಾವ ಅಕ್ಷರಗಳು ಅಂತಂದರೆ ಅ, ಆ, ಹ, ಅಂ. ಇವು ಕೂಡ ಕಂಠಾಕ್ಷರಗಳಂತ ನಾವು ಹೇಳ್ತೀವಿ. ಕಂಠಾಕ್ಷರಗಳು ಯಾವುವು ಅಂತ ಇವಾಗ ರೀಸೆಂಟಾಗಿ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಅ, ಆ, ಹ, ಅಂ. ಇವು ಯಾವುದಂದರೆ ಕಂಠಾಕ್ಷರಗಳು ಅಂತ ಹೇಳ್ಬೋದು. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಕ ವರ್ಗ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ಚ, ಛ, ಜ, ಝ, ಞ. ಇದನ್ನು ನಾವು ಯಾವ ವರ್ಗ ಅಂತ ಹೇಳ್ತೀವಿ ಅಂದರೆ ಚ ವರ್ಗ ಅಂತ ಹೇಳ್ತೀವಿ. ಚ ವರ್ಗ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ತಾಲ ವ್ಯಾಕ್ಷರಗಳು ಅಂತ ಹೇಳ್ತೀವಿ. ತಾಲ ವ್ಯಾಕ್ಷರಗಳು ಅಂದರೆ ಅಂಗುಳದ ಮುಂಭಾಗದಿಂದ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಪ್ರನೌನ್ಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ ಅಂದರೆ ತಾಲ ವ್ಯಾಕ್ಷರಗಳು ಅಂತ ಹೇಳ್ತೀವಿ. ಇದರಲ್ಲಿ ಯಾವ ಅಕ್ಷರಗಳು ಬರುತ್ತವೆ ಅಂದರೆ ಇ, ಎ, ಯ, ಶ. ಓಕೆನಾ? ಚ ವರ್ಗದ ಜೊತೆ ತಾಲಾಕ್ಷರಗಳು ಯಾವುವು ಅಂದರೆ ಇ, ಯ, ಶ. ಓಕೆನಾ? ಚ, ಛ, ಝ, ಝ, ಞ. ಇದು ಚ ವರ್ಗ. ಚ ವರ್ಗದಲ್ಲಿ ತಾಲ ವ್ಯಾಕ್ಷರಗಳು ಅಂತ ಬರುತ್ತವೆ. ಇವುಗಳ ಜೊತೆ ಮತ್ತೆ ಯಾವ ತಾಲಾಕ್ಷರಗಳು ಅಂದರೆ ಇ, ಯ, ಶ. ಓಕೆನಾ? ನೆಕ್ಸ್ಟು ಟ, ಠ, ಢ, ಢ, ನ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಟ ವರ್ಗ ಅಂತ ಹೇಳ್ತೀವಿ. ಓಕೆನಾ? ಟ ವರ್ಗ. ಈ ವರ್ಗಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಮೂರ್ಧನ್ಯಾಕ್ಷರಗಳು ಅಂತ ಹೇಳ್ತೀವಿ. ಏನಂದರೆ ಮೂರ್ಧನ್ಯಾಕ್ಷರಗಳು ಅಂತ ಹೇಳ್ತೀವಿ. ಏನಂದರೆ ಇದನ್ನು ನಾವು ನಾಲಿಗೆಯಿಂದ ಉಚ್ಚಾರವನ್ನು ಮಾಡ್ತೀವಿ, ನಾಲಿಗೆಯಿಂದ ಇದನ್ನು ಪ್ರನೌನ್ಸ್ ಮಾಡ್ತೀವಿ. ಇದರಲ್ಲಿ ಯಾವ ಅಕ್ಷರಗಳು ಬರುತ್ತವೆ ಅಂದರೆ ಟ ವರ್ಗದ ಜೊತೆ ರು, ರ, ಶ, ಳ ಇವು ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆನಾ? ಮೂರ್ಧನ್ಯಾಕ್ಷರಗಳು ಅಂದರೆ ನಾಲಿಗೆಯ ಏನಂದರೆ ಮೇಲ್ಭಾಗದಿಂದ ನಾವು ಇದನ್ನು ಪ್ರನೌನ್ಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ಯಾವ ವರ್ಗ ಬರುತ್ತೆ ಅಂದರೆ ತ, ಥ, ಧ, ಧ, ನ. ಇದು ತ
ವರ್ಗ. ಇದನ್ನು ನಾವು ದಂತ್ಯಾಕ್ಷರಗಳ ವರ್ಗ ಅಥವಾ ದಂತ್ಯಾಕ್ಷರಗಳು ಅಂತ ಹೇಳ್ತೀವಿ. ದಂತ್ಯಾಕ್ಷರಗಳು ಅಂದರೆ ದಂತು, ಹಲ್ಲುಗಳಿಂದ ನಾವು ಇದನ್ನು ಹಲ್ಲುಗಳ ಸಹಾಯದಿಂದ ಇದನ್ನು ನಾವು ಪ್ರನೌನ್ಸ್ ಮಾಡ್ತೀವಿ. ಓಕೆನಾ. ಇದರಲ್ಲಿ ತ ವರ್ಗದ ಜೊತೆ ಮತ್ತೆ ಯಾವ ಅಕ್ಷರಗಳು ಬರುತ್ತವೆ ಅಂದರೆ ಲ ಮತ್ತು ಸ ಬರುತ್ತೆ. ಓಕೆನಾ. ನೆಕ್ಸ್ಟು ಪ ಫ ಭ ಭ ಮ, ಇದು ಪ ವರ್ಗ. ಇದಕ್ಕೆ ಓಷ್ಟಾಕ್ಷರಗಳು ಅಂತ ಹೇಳ್ತೀವಿ. ಓಷ್ಟಾಕ್ಷರಗಳು ಅಂತಂದರೆ ತುಟಿಯ ಸಹಾಯದಿಂದ ಇವುಗಳನ್ನು ನಾವು ಪ್ರನೌನ್ಸ್ ಮಾಡ್ತೀವಿ. ಪ ವರ್ಗದ ಜೊತೆ ಮತ್ತು ಇವುಗಳಲ್ಲಿ ಬರುವ ಅಕ್ಷರಗಳು ಉ, ಊ, ಮ. ಓಕೆನಾ. ಇವುಗಳು ಕ ವರ್ಗ, ಚ ವರ್ಗ, ಆಮೇಲೆ ಟ ವರ್ಗ, ನೆಕ್ಸ್ಟು ತ ವರ್ಗ. ಓಕೆನಾ. ಇವೆಲ್ಲ ವರ್ಗಗಳು ಅಂತ ಕನ್ಸಿಡರ್ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಯ ರ ಲ ವ ಶ ಶ ಸ ಹ ಳ, ಇವು ಅವರ್ಗೀಯ ವ್ಯಂಜನಗಳು. ಇವುಗಳನ್ನು ನಮಗೆ ವರ್ಗಗಳನ್ನಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ನೆಕ್ಸ್ಟು ಇದರಲ್ಲಿ ಇದು ಕ್ವಶನ್ ಕೇಳ್ತಾರೆ, ಕರ್ಕಶ ವರ್ಣಗಳು ಯಾವುವು ಅಂತ ಹೇಳ್ತೀವಿ. ಓಕೆ. ಕರ್ಕಶ ವರ್ಗಗಳು ಕ ಖ ಚ ಛ ಟ ಠ ತ ಥ ಪ ಫ ಶ ಶ ಸ ಳ, ಇವು ಏನಂದರೆ ಕರ್ಕಶ ವರ್ಣಗಳು. ಅಂದರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ, ಇವು 1 ಲೈನ್ 2 ಲೈನ್ ಕ ಖ ಚ ಛ ಟ ಠ ತ ಥ ಪ ಫ, ಆಮೇಲೆ ಇದು ಶ ಶ ಶ ಸ ಳ, ಇವು ಕರ್ಕಶ ವರ್ಣಗಳಂತ ನಾವು ಹೇಳ್ತೀವಿ. ಕರ್ಕಶ ವರ್ಣಗಳು ಯಾವುವು ಅಂತ ಕೇಳ್ತಾರೆ. ನೀವು ಹೇಳ್ಬೋದು, ಅಂದರೆ ನಿಮಗೆ ನೀವು ನೆನಪಿಟ್ಕೊಳ್ಳೋಕ್ಕೆ ಫಸ್ಟ್ ಲೈನು ಸೆಕೆಂಡ್ ಲೈನು ಕ ಖ ಚ ಛ ಟ ಠ ಪ ಫ ಈ ಥರ. ನೆಕ್ಸ್ಟು ಕರ್ಕಶ ಶಬ್ದಗಳಾದಮೇಲೆ ಮೃದು ವರ್ಣಗಳು ಅಂತ ಬರುತ್ತವೆ. ಮೃದು ವರ್ಣಗಳು ಯಾವುವು ಅಂತ ಕೇಳ್ತಾರೆ. ಘ ಘ ನ್ಯ, ಝ ಝ ನ್ಯ, ಢ ಢ ನ, ಧ ಧ ನ, ಭ ಭ ಮ, ಯ ರ ಲ ವ ಹ, ಇವು ಯಾವುವು ಎಂದರೆ ಮೃದು ವರ್ಣಗಳು ಅಂತ ಹೇಳ್ತೀವಿ. ಓಕೆನಾ. ಕರ್ಕಶ ವರ್ಣಗಳು, ಮೃದು ವರ್ಣಗಳು. ಆಮೇಲೆ ಇನ್ನೊಂದು ಕ್ವಶನು ಏನಂದರೆ ಕನ್ನಡ ಅಕ್ಷರಗಳು ಮತ್ತು ಅಂಕಿಗಳ ಮೂಲ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಇದು ಕ್ವಶನ್ ಬರುತ್ತೆ ನೋಡಿ. ಕನ್ನಡ ಅಕ್ಷರಗಳ ಮತ್ತು ಅಂಕಿಗಳ ಮೂಲ ಬ್ರಾಹ್ಮಿ ಲಿಪಿ ಅಂತ ನಾವು ಹೇಳ್ಬೋದು. ಯಾವ ಲಿಪಿಯಲ್ಲಿದೆ ಅಂದರೆ ಅಂಕಿಗಳ ಮೂಲ ಇದು ಬ್ರಾಹ್ಮಿ ಲಿಪಿಯಲ್ಲಿದೆ ಅಂತ ನಾವು ಹೇಳ್ತೀವಿ. ಇವಾಗ ನೋಡಿ, ಕಂಠ ಪ್ಲಸ್ ತಾಲವ್ಯ ಇದು ಎರಡನ್ನು ನಾವು ಯೂಸ್ ಮಾಡಿಕೊಂಡು ಇದು ಅಕ್ಷರಗಳು ಕೂಡ ಬರುತ್ತವೆ ಅಂದರೆ ಹೇಳ್ತೀವಿ. ಎ ಐ, ಕಂಠ ಪ್ಲಸ್ ತಾಲವ್ಯ ಯಾವ ಅಕ್ಷರಗಳು ಎ ಐ. ಓಕೆನಾ. ನೆಕ್ಸ್ಟು ಕಂಠ ಪ್ಲಸ್ ಓಷ್ಠ್ಯ ಯಾವ ಅಕ್ಷರಗಳು ಓ ಔ. ಕಂಠ ಪ್ಲಸ್ ನಾಸಿಕ ಯಾವುದು ಅಂದರೆ ಅಂ. ದಂತ್ಯ ಪ್ಲಸ್ ಓಷ್ಠ್ಯ ಇದು ಯಾವ ಅಕ್ಷರ ಅಂದರೆ ಓ. ಇದು ಕೂಡ ಇಂಪಾರ್ಟೆಂಟ್, ಇವಾಗ ಕೇಳ್ತಿದ್ದಾರೆ. ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕನ್ನಡ ವ್ಯಾಕರಣ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇವುಗಳು ಕೇಳ್ತಾ ಇದ್ದಾರೆ. ಕಂಠ ಪ್ಲಸ್ ತಾಲವ್ಯ ಯಾವ ಅಕ್ಷರಗಳು, ಕಂಠ ಪ್ಲಸ್ ಓಷ್ಠ್ಯ ಯಾವ ಅಕ್ಷರಗಳು ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೀವು ನೆನಪಿಟ್ಕೋಬೋದು, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ನಂತರ ಇವಾಗ ನಾವು ಕನ್ನಡ ವ್ಯಾಕರಣದ ಬಗ್ಗೆ ನಾವು ಸ್ಟಡಿಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳ್ತಾರೆ ನೋಡಿ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾ ಭೂಷಣ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾ ಭೂಷಣ. ಇದರ ಕರ್ತು ಯಾರು ಅಂದರೆ 2ನೇ ನಾಗವರ್ಮ. ಓಕೆನಾ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರ್ನಾಟಕ ಭಾಷಾ ಭೂಷಣ. ಇದರ ಕರ್ತು 2ನೇ ನಾಗವರ್ಮ. ಇದು ಯಾವ ಭಾಷೆಯಲ್ಲಿದೆ ಅಂತಲೂ ಕೇಳ್ತಾರೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ಬೋದು. ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ತೀವಿ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಿನಲ್ಲಿ ಸಂಧಾಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೋಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅವರು ಪ್ರೀವಿಯಸ್ ಕ್ಲಾಸ್ನ ನೋಡ್ಬೋದು. ಅದರಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಸಂಧ್ಯಾಕ್ಷರಗಳು ಯಾವುವು? ಐ ಮತ್ತು ಔ
ಇವುಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ನಾವು ಹೇಳ್ತೀವಿ. ಅಹ ಇವು ಏನಂದರೆ ಯೋಗವಾಹಕಗಳು. ಇದು ಅನುಸ್ವಾರ, ಅಹ ಇದು ವಿಸರ್ಗ. ಇವುಗಳನ್ನು ನಾವು ಯಾವ ವರ್ಣಗಳಂತ ಹೇಳ್ತೀವಿ ಅಂದರೆ ಕ್ಲೀಬ ವರ್ಣಗಳು ಅಂತ ನಾವು ಹೇಳ್ತೀವಿ. ಕ್ವಶನ್ ಬರುತ್ತೆ, ಕ್ಲೀಬ ವರ್ಣಗಳು ಯಾವುವು? ಕ್ಲೀಬ ವರ್ಣಗಳು ಅಹ. ಸಂಧ್ಯಾಕ್ಷರಗಳು ಯಾವುವು? ಐ ಮತ್ತು ಔ ಸಂಧ್ಯಾಕ್ಷರಗಳು. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಕರ್ನಾಟಕ ಭಾಷಾ ಭೂಷಣ. ಇದರ ಕರ್ತೃ ಯಾರು? ಎರಡನೇ ನಾಗವರ್ಮ. ಇದು ಯಾವ ಭಾಷೆಯಲ್ಲಿದೆ? ಇದು ಸಂಸ್ಕೃತ ಭಾಷೆಯಲ್ಲಿದೆ. ಓಕೆನಾ? ಇವು ಸ್ವಲ್ಪ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಆಮೇಲೆ ಮೃದು ವರ್ಣಗಳು ಯಾವುವು? ಕರ್ಕಶ ವರ್ಣಗಳು ಯಾವುವು? ಕಂಠ ಪ್ಲಸ್ ಓಷ್ಠ್ಯ ಯಾವ ಅಕ್ಷರಗಳು? ಓ ಔ ಈ ಥರ ಕ್ವಶನ್ಗಳು ಬರುತ್ತವೆ. ಓಕೆನಾ? ಇವೆಲ್ಲ ಕನ್ನಡ ವರ್ಣಮಾಲೆಯ ಕ್ವಶನ್ಸ್ಗಳು ಈ ಥರ ಬರುತ್ತೆ. ಓಕೆನಾ ಗೈಸ್, ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ನಿಮಗೆ ಯೂಸ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನನಗೆ ಕೆಳಗೆ ಕಮೆಂಟ್ ತಿಳಿಸಿ. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಯಾರ್ಯಾರು ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ, ಹೋಗಿ ಪ್ರೀವಿಯಸ್ ಕ್ಲಾಸ್ನ ನೋಡಿ. ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಗುಣಿತಾಕ್ಷರವರೆಗೂ. ಓಕೆ, ನಾನು ಇವತ್ತು ಈ ಕ್ಲಾಸು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಇದನ್ನು ನಾನಿವತ್ತು ಈ ಕ್ಲಾಸ್ನಲ್ಲಿ ನಿಮಗೆ ಸ್ವಲ್ಪ ತೊಗೊಂಡಿದ್ದೀನಿ ಗೈಸ್. ಓಕೆನಾ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಓಕೆನಾ ಗೈಸ್? ಬಾಯ್ ಗೈಸ್, ಟೇಕ್ ಕೇರ್.